ಫೈನಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸಿದಂತಹ ಪ್ರತಿಭಟನೆಗೆ ಈಗ ಮನ್ನಣೆ ಸಿಕ್ಕಿದೆ. ಈಗ ಎಲ್ಲ ಕಡೆಯೂ ಕೂಡ ಕನ್ನಡ ಭಾಷೆಯನ್ನು ಬಳಕೆ ಮಾಡಲೇಬೇಕು, ಕನ್ನಡ ನಾಮಫಲಕವನ್ನು 60% ಇರಲೇಬೇಕು ಅಂತ ಹೇಳಿಗ ಸೂಚನೆಯನ್ನು ಏನು ಕೊಟ್ಟಿದ್ದಾರೆ. ಮಾಲ್ ಆಫ್ ಏಷ್ಯಾ ಸೇರಿ ವಾಣಿಜ್ಯ ಉದ್ಯಮಿಗಳು ಮಳಿಗೆಗಳಿಗೆ ನೋಟಿಸನ್ನು ನೀಡಿದ್ದಾರೆ. ನೋಟಿಸ್ ತಲುಪಿದ 7 ದಿನದೊಳಗೆ ನಾಮಫಲಕ ಅಳವಡಿಕೆ ಕಡ್ಡಾಯ. ಬಿಬಿಎಂಪಿಯಿಂದ ಈಗ ಎಲ್ಲ ವಾಣಿಜ್ಯ ಉದ್ಯಮಿ ಮಳಿಗೆಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇಲ್ಲವಾದಲ್ಲಿ ಪರವಾನಗಿ ರದ್ದಿನ ಎಚ್ಚರಿಕೆಯನ್ನು ಬಿಬಿಎಂಪಿ ಕೊಟ್ಟಿದೆ. ಸೊ ಬಿಬಿಎಂಪಿ ನೋಟಿಸ್ ಪ್ರತಿಯಲ್ಲಿ ಉಲ್ಲೇಖವಿದೆ. ನೋಟಿಸ್ ಕೊಡುವಂಥ ಅಗತ್ಯತೆಯೇ ಇಲ್ಲ, ಕಾರಣ ಅವ್ರ ಪರವಾನಗಿಯನ್ನು ಪಡ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಇದ್ದಂಥ ನಿಯಮವನ್ನು ಅವ್ರು ಪಾಲನೆ ಮಾಡಬೇಕು. ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದ್ದನ್ನು ಅದನ್ನು ಪಾಲನೆ ಮಾಡಬೇಕು. ಅವ್ರಿಗೆ ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಡುವಂಥದ್ದೇನು, ಈ ಟೈಮ್ ಒಳಗೆ ಮಾಡಿ ಅಂದರೆ ಮುಗಿದೋಯ್ತು ಅನೌನ್ಸ್ಮೆಂಟ್. ಪ್ರತಿ ಇದಕ್ಕೆಲ್ಲ ಕೊಟ್ಕೊಂಡು ಕೊಡೋಕ್ಕಾಗತ್ತಾ? ನೀವು ಮಾಡಿ ಮಳಿಗೆ ಚೇಂಜ್ ಮಾಡಿ ನಾಮಫಲಕ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ. ಈಸ್ ಡ್ಯೂಟಿ ಇರಬೇಕು ಅಂತಂದರೆ ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಲವು ಮಾಲ್ಗಳೆಲ್ಲ ಬಂದಿವೆ ಬೆಂಗಳೂರಿನಲ್ಲಿ. ಅವರೇನು ಬೇರೆ ಕರ್ನಾಟಕದಲ್ಲಿದ್ದಾರಾ ಅಥವಾ ಫಾರಿನ್ ಕಂಟ್ರಿಯಲ್ಲಿ ಇದ್ದಾರಾ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನೋಟಿಸ್ ಕೊಡುವಂಥ ಅಗತ್ಯತೆಯೇ ಇಲ್ಲ, ಕಾರಣ ಇವರಿಗೆಲ್ಲ ಪರವಾನಗಿ ಕೊಡಬೇಕಾದಂಥ ಸಂದರ್ಭದಲ್ಲಿ ಹೇಳಿದ್ದೆ ಕನ್ನಡವನ್ನು ಬಳಕೆ ಮಾಡಬೇಕು ಅಂತ ಹೇಳಿ. ಅಟ್ಲೀಸ್ಟ್ ಅವ್ರಿಗೆ ನೋಟಿಸ್ ಕೊಡೋ ಬದಲಾಗಿ ದಂಡ ಹಾಕಬೇಕಾಗಿತ್ತು, ಇಷ್ಟು ದಿನ ನೀವು ಯಾಕೆ ಮಾಡಿಲ್ಲ ಅಂತ ಹೇಳಿ. ಈಗ ಎಲ್ಲ ಕಡೆನೂ ಕೊಟ್ಟು ನಾವು ಫಲಕ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪವಿತ್ರ. ಹೌದು, ಎಲ್ಲ ಉದ್ಯಮಿಗಳಿಗೆ, ಹೋಟೆಲ್ ಆಗಿರ್ಬೋದು, ಮಾಲ್ಗಳಾಗಿರ್ಬೋದು, ಎಲ್ಲ ವಾಣಿಜ್ಯ ವಹಿವಾಟಿನ ಉದ್ಯಮಿಗಳಿಗೂ ಕೂಡ ನೋಟಿಸನ್ನು ಕೊಟ್ಟು ಕೆಲವರಿಗೆ 15 ದಿನದ ಗಡುವನ್ನು ಕೊಡ್ತಾ ಇದ್ದಾರೆ. ಇನ್ನೂ ಕೆಲವರಿಗೆ 7 ದಿನದ ಗಡುವನ್ನು ಕೂಡ ಕೊಡ್ತಾ ಇದ್ದಾರೆ. ಕಡ್ಡಾಯವಾಗಿ ನಾಮಫಲಕ, ಕನ್ನಡ ನಾಮಫಲಕ 60% ಅಗ್ರಸ್ಥಾನದಲ್ಲಿ ಕನ್ನಡ ಇರಬೇಕು ಅನ್ನುವಂತಹ ಎಚ್ಚರಿಕೆಯ ನೋಟಿಸನ್ನು ಕಳಿಸ್ತಾ ಇದ್ದಾರೆ. ಬಟ್ ಈಗಾಗಲೇ ಅವರು ಆ ರೂಲ್ಸ್ ಇದೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಗಡುವಿನ ಮೇಲೆ ಗಡುವು ಕೊಡ್ತಾನೆ ಇದೆ. ನೀವು ಹೇಳಿದಾಗೆ ಅವರಿಗೆ ದಂಡವನ್ನು ಅಥವಾ ಪರವಾನಗಿ ರದ್ದು ಮಾಡುವಂತಹ ಆ ಒಂದು ಹಕ್ಕು ಕೂಡ ಬಿಬಿಎಂಪಿಗಿದೆ. ಆದರೆ ಇದುವರೆಗೂ ನೋಟಿಸ್ ಮೂಲಕವಷ್ಟೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬಟ್ ಈ ಬಾರಿ ಕರವೇ ಅವರ ಹೋರಾಟ ತೀವ್ರ ಸ್ವರೂಪಕ್ಕೆ ಪಡೆದಿತ್ತು. ಹಾಗಾಗಿ ಅಟ್ಲೀಸ್ಟ್ ಈ ಬಾರಿ ಡೆಡ್ಲೈನ್ ಅನ್ನ, ಗಡುವನ್ನ ಮೀರಿದಂತಹ ವಾಣಿಜ್ಯ ಉದ್ಯಮಿಗಳ ಪರವಾನಗಿಯನ್ನು ರದ್ದು ಮಾಡುವಂತಹ ಕಠಿಣ ಕ್ರಮಕ್ಕೆ ಮುಂದಾಗುತ್ತಾ ಬಿಬಿಎಂಪಿ ಏನು ಅನ್ನುವಂಥದ್ದು ನೋಡಬೇಕು. ಈಗ ಓವರ್ ಆಲ್ ಬೆಂಗಳೂರಿನಲ್ಲಿ ಫೆಬ್ರವರಿ 28 ಅಂತ ಹೇಳ್ತಾ ಇದ್ದಾರೆ. ಆದರೆ ಅನೇಕ ವಾಣಿಜ್ಯ ಉದ್ಯಮಿಗಳಿಗೆ ಈಗ 7 ದಿನದ ಗಡುವು, ಅಂದರೆ ಜನವರಿ 15ರ ಒಳಗಡೆ ಗಡುವು, ಈ ರೀತಿ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಏನಾಗುತ್ತೆ, ಅಟ್ಲೀಸ್ಟ್ ಹೋರಾಟದ ಪ್ರತಿಫಲವಾದರೂ ಸಿಗುತ್ತಾ ಏನು ಅನ್ನುವಂಥದ್ದು ನೋಡಬೇಕು ಅವರು. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.